ಲಾಕ್ ನಿಲ್ಲದ ಇಂಟರ್ಲಾಕ್. ಜನರ ತೆರಿಗೆ ಹಣಕ್ಕೆ ಬೆಲೆ ಇಲ್ಲ ಸ್ವಾಮಿ. ಲಾಕ್ ನಿಲ್ಲದ ಇಂಟರ್ಲಾಕ್. ಜನರ ತೆರಿಗೆ ಹಣಕ್ಕೆ ಬೆಲೆ ಇಲ್ಲ ಸ್ವಾಮಿ. ಹೀಗಂತ ಇದೀಗ ಪುತ್ತೂರಲ್ಲಿ ಜನ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲ ಕಡೆಗಳಲ್ಲಿ ರಸ್ತೆ ಕಾಮಗಾರಿ ಒಂದು ರೀತಿ ಆದರೆ ಪುತ್ತೂರಲ್ಲಿ ಒಂಚೂರು ಸ್ಪೆಷಲ್ ಅಂತಲೇ ಹೇಳ್ಬೋದು. ಪ್ಯಾಚ್ ವರ್ಕ್ ಮಾಡೋ ಬದಲು ರಸ್ತೆ ಕಿತ್ತೋಗಿರೋ ಜಾಗ ಎಲ್ಲಿದೆ ಅಲ್ಲೆಲ್ಲ ಕೂಡ ಇಂಟರ್ಲಾಕ್ ಹಾಕುವಂತಹ ಸಂಪ್ರದಾಯವನ್ನು ಪುತ್ತೂರಲ್ಲಿ ಇದೀಗ ಆರಂಭ ಮಾಡಲಾಗಿದೆ. ಪುತ್ತೂರಿನ ಜನ ಹೇಳ್ತಿರುವ ಹಾಗೆ ನಮ್ಮಲ್ಲಿ ಬೇಕಾದಷ್ಟು ದುಡ್ಡಿದೆ, ಹಾಗಾಗಿ ರಸ್ತೆಗಳಿಗೆ ಎಲ್ಲ ಕಡೆ ಇಂಟರ್ಲಾಕ್ ಹಾಕ್ತೀವಿ, ವಾರಕ್ಕೊಮ್ಮೆ ಎದ್ದೋದ್ರೆ ಮತ್ತೆ ಮತ್ತೆ ತಂದು ಹಾಕ್ತೀವಿ, ಯಾಕಂದರೆ ಬೇಕಾದಷ್ಟು ದುಡ್ಡಿದೆ ಅನ್ನೋದು ಇದೀಗ ಜನರು ಮಾತಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಿಂದೆ ದಾರಂದಕುಕ್ಕು ಸಮೀಪದಲ್ಲಿ ಕಿತ್ತೋದ ರಸ್ತೆಗೆ ಇಂಟರ್ಲಾಕನ್ನು ಹಾಕಿರೋದನ್ನು ಅಲ್ಲಿ ಓಡಾಡ್ತಾ ಇದ್ದಂಥವರು ನೆನಪಿಸ್ಕೋಬೋದು. ಅದು ಇಂಟರ್ಲಾಕ್ ಹಾಕ್ತಾರೆ, ಆಮೇಲೆ ಅದು ಎದ್ದೋಗುತ್ತೆ, ಅದೆಲ್ಲರಿಗೂ ಗೊತ್ತಿದೆ. ಇದೀಗ ಪುತ್ತೂರಿನ ಧನ್ವಂತರಿ ಆಸ್ಪತ್ರೆ ಮುಂಭಾಗದಲ್ಲಿ ಇಂಟರ್ಲಾಕ್ ಹಾಕಿ ರಸ್ತೆಯನ್ನು ಮಾಡಲಾಗಿತ್ತು. ಆದರೆ ಈ ಇಂಟರ್ಲಾಕ್ ಹಾಕಿದ ಮೇಲೆ ಅದರ ಪರಿಸ್ಥಿತಿ ಅನುಭವಿಸಿದವರಿಗೆ ಗೊತ್ತು. ಇಂಟರ್ಲಾಕ್ ಸರಿಯಾಗಿ ಸೆಟ್ ಆಗಿರಬೇಕಿದ್ರೆ ಅದರ ಲಾಕ್ ಕರೆಕ್ಟಾಗಿ ಕೂತಿರಬೇಕು. ಆ ಲಾಕ್ ಸರಿಯಾಗಿ ಕೂರಬೇಕಿದ್ರೆ ಅದರಲ್ಲಿ ನಿಯಮಿತವಾದ ವಾಹನ ಓಡಾಡೋದಕ್ಕೆ ಅಷ್ಟೇ ಸಾಧ್ಯ. ಆದರೆ ದಿನಕ್ಕೆ ಸಾವಿರಾರು ವಾಹನಗಳು ಓಡಾಡುವಂತಹ ಧನ್ವಂತರಿ ಆಸ್ಪತ್ರೆಯ ಮುಂಭಾಗದ ಮುಖ್ಯ ರಸ್ತೆಯಲ್ಲೇ ಇಂಟರ್ಲಾಕನ್ನು ಹಾಕ್ತಾ ಇದ್ದಾರೆ. ಲಾಕ್ ನಿಲ್ಲೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಪೀಸ್ ಎದ್ದ ಕೂಡಲೇ ಇಡೀ ಇಂಟರ್ಲಾಕ್ ಹಾಕಿರೋ ವ್ಯವಸ್ಥೆ ಕೆಟ್ಟೋಗ್ಬಿಡುತ್ತೆ. ದ್ವಿಚಕ್ರ ವಾಹನ ಓಡಾಡೋದಕ್ಕೆ ಆಮೇಲೆ ನಿಧಾನ ಮಾಡ್ತಾರೆ, ಯಾಕೆಂದರೆ ಒಂದು ಹೊಂಡ ಶುರುವಾಗುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ ಇನ್ನೊಂದು ವಾಹನ ಇನ್ನೊಂದು ಕಡೆ ಎದ್ದೋಗುತ್ತೆ, ಅಲ್ಲಿ ಗುಂಡಿ ಬರುತ್ತೆ. ಆಮೇಲೆ ಇಡೀ ಇಂಟರ್ಲಾಕ್ನ ಪೀಸ್ ಎಲ್ಲ ಹೊರಬರುತ್ತೆ. ಆಮೇಲೆ ಪ್ರಯಾಣಕ್ಕೆ ಮತ್ತೆ ಕಷ್ಟ ಆಗುತ್ತೆ. ಈಗ ಧನ್ವಂತರಿ ಆಸ್ಪತ್ರೆ ಮುಂಭಾಗವನ್ನೇ ಗಮನಿಸ್ತಾ ಹೋದರೆ ತಿಂಗಳಿಗೊಮ್ಮೆ ಇದರ ಇಂಟರ್ಲಾಕ್ ಮೈಂಟೆನೆನ್ಸ್ ಬಂದೇ ಬರುತ್ತೆ ಅನ್ನೋ ಪರಿಸ್ಥಿತಿ ಇದೆ. ಆದರೆ ಇದನ್ನು ಪುತ್ತೂರಲ್ಲಿ ಅದಕ್ಕೊಂದು ಶಾಶ್ವತವಾದ ಪರಿಹಾರ ಪ್ಯಾಚ್ ವರ್ಕ್ ಈ ಥರ ಮಾಡೋದನ್ನು ಮಾಡ್ತಾ ಇಲ್ಲ. ಬಟ್ ಇಂಟರ್ಲಾಕ್ ಹಾಕಿ ಅದನ್ನೇ ತೆಗೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಪುತ್ತೂರಲ್ಲಿ ಜನರ ದುಡ್ಡು ಬೇಕಾದಷ್ಟು ಇದೆ ಅನ್ನೋದು, ತೆರಿಗೆ ಹಣ ತುಂಬಿ ತುಳುಕ್ತಿದೆ, ಏನು ಮಾಡೋದಪ್ಪ, ಖರ್ಚು ಮಾಡಬೇಕಲ್ಲ, ಅದಕ್ಕೆ ರೋಡಿಗೆ ಸುರಿತಾ ಇದ್ದಾರೆ ಅನ್ನೋದು ಇದೀಗ ಜನ ಮಾತಾಡ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲದಿದ್ದರೆ ಎಲ್ರಿಗೂ ಗೊತ್ತಿರುವ ಹಾಗೆ ಇಂಟರ್ಲಾಕ್ ಅನ್ನೋದು ಒಂದು ಮನೆಯ ಅಂಗಳವೋ ಅಥವಾ ಸಾಮಾನ್ಯವಾಗಿ ಈ ಪೆಟ್ರೋಲ್ ಪಂಪ್ ಮುಂತಾದ ಒಂದು ಸಾಮಾನ್ಯ ವಾಹನ ಓಡಾಡುವಂಥ ಜಾಗದಲ್ಲಿ ಸೆಟ್ ಮಾಡಿರ್ತಾರೆ. ಅಲ್ಲಿ ಕೂಡ ಅದು ಸರಿಯಾಗಿ ವಾಹನ ಓಡಾಡಿದರೆ ಅದು ನಿಲ್ಲೋದಿಲ್ಲ, ಜಾಸ್ತಿ ಸಮಯ ನಿಲ್ಲೋದಿಲ್ಲ. ಅಂಥದ್ರಲ್ಲಿ ಸಾವಿರಾರು ವಾಹನ ಓಡಾಡುವಂತಹ ಜಾಗದಲ್ಲಿ ಅದು ಕೂಡ ವಾಹನಗಳ ಭಾರವನ್ನು ತಡ್ಕೊಳ್ಳೋದು ನಿಲ್ಲುತ್ತೆ ಅಂತ ಪ್ರತಿ ಸಾರಿ ರಸ್ತೆಯನ್ನು ಇಂಟರ್ಲಾಕ್ ವ್ಯವಸ್ಥೆಯಲ್ಲಿ ನಿಲ್ಲಿಸ್ತಾ ಇದ್ದಾರೆ ಅಂದರೆ ಇದನ್ನು ಅಸಮರ್ಪಕ ಕಾಮಗಾರಿ ಅಂತ ಕರೆಯದೆ ಇನ್ನೇನು ಕರಿಬೇಕು ಸ್ವಾಮಿ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನ ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.